ಒಂದು ಚಮಚ ನೀರನ್ನು ತುಟಿಗೆ ಸವರಿಕೊಳ್ಳುವುದು ಅಂದ್ರೆ ನಮ್ಮ ಮೆದುಳಿಗೆ ಮತ್ತು ದೇಹಕ್ಕೆ ಕೊಡುವ ಒಂದು ಪುರಾತನ ಸಾಫ್ಟ್ವೇರ್ ಅಪ್ಡೇಟ್ ಆಗಿರಬಹುದು ಅಂತ ಯಾರಾದ್ರೂ ಹೇಳಿದ್ರೆ ನಂಬೋಕೆ ಸಾಧ್ಯನಾ? ಮೇಲ್ನೋಟಕ್ಕೆ ಇದು ಅಸಾಧ್ಯ ಅಥವಾ ಒಂಥರ ವಿಚಿತ್ರ ಅನಿಸಬಹುದು. ಆದರೆ ನಮ್ಮ ದೈನಂದಿನ ಆಚರಣೆಗಳ ಹಿಂದಿರುವ ತರ್ಕವನ್ನ ಒಮ್ಮೆ ವೈಜ್ಞಾನಿಕವಾಗಿ ಕೆದಕಿ ನೋಡಿದ್ರೆ ಇಂತಹ ಬೆರುಗುಗೊಳಿಸುವ ಸತ್ಯಗಳು ಹೊರಬೀಳ್ತವೆ. ಹೌದು, ನಮಗೆ ಕೇವಲ ಆ ಆಚರಣೆಯ ಸಿಪ್ಪೆ ಮಾತ್ರ ಕಾಣುತ್ತೆ ಅಲ್ವಾ? ಖಂಡಿತ. ಆದರೆ ಅದರೊಳಗಿನ ತಿರುಳು ಸಂಪೂರ್ಣವಾಗಿ ವಿಜ್ಞಾನ ಮತ್ತು ಮನೋವಿಜ್ಞಾನದಿಂದ ಕೂಡಿದೆ. ಸರಿ, ಇದನ್ನೇ ಸ್ವಲ್ಪ ವಿವರವಾಗಿ ಬಿಡಿಸಿ ನೋಡೋಣ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ನಮ್ಮ ಅಧ್ಯಯನದ ಮೂಲವಸ್ತು ಬಂದು ಶಿವಮೊಗ್ಗದ ಶ್ರೀಯುತ ವಿಜಯೇಂದ್ರ ರಾಮನಾಥ ಭಟ್ಟರು ರಚಿಸಿರುವ ಸಂಧ್ಯಾವಂದನೆಯ ಅಂತರಂಗ ಎಂಬ ಅತ್ಯಮೂಲ್ಯವಾದ ಗ್ರಂಥದ 2ನೇ ಸಂಪುಟ. ಇದೊಂದು ಅದ್ಭುತವಾದ ಕೃತಿ. ಹೌದು. ಈ ಗ್ರಂಥ ಕೇವಲ ಒಂದಷ್ಟು ಮಂತ್ರಗಳ ಪಟ್ಟಿ ಖಂಡಿತ ಅಲ್ಲ. ನಮ್ಮ ಇಂದಿನ ಗುರಿ ಅತ್ಯಂತ ಸ್ಪಷ್ಟವಾಗಿದೆ. ಕೇವಲ ಯಾಂತ್ರಿಕ ಆಚರಣೆಯಂತೆ ಕಾಣುವ ಸಂಧ್ಯಾವಂದನೆಯ ಹಿಂದಿರುವ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ರಹಸ್ಯಗಳನ್ನು ಭೇದಿಸುವುದು. ನಿಜ. ಮತ್ತು ಇದರ ಜೊತೆಗೆ ಇದೇ ಸಂಧ್ಯಾವಂದನೆಯ ಸಂಕಲ್ಪದಲ್ಲಿ ನಾವು ಪ್ರತಿದಿನ ನೆನೆಯುಮ್ಮ, ಆದರೆ ಪುರಾಣಗಳಲ್ಲಿ ಕೇವಲ ಕೋಪಿಷ್ಟ ಋಷಿ ಎಂದೇ ತಪ್ಪಾಗಿ ಚಿತ್ರಿಸಲ್ಪಡುವ ಪರಶುರಾಮ ಅವತಾರದ ಬಹುಮುಖಿ ಹಾಗೂ ಕರುಣಾಮಯಿ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದು. ಖಂಡಿತವಾಗಿಯೂ. ಈ ಗ್ರಂಥದ ಆಳಕ್ಕೆ ಇಳಿಯೋ ಮುನ್ನ ಇದರ ರೂವಾರಿಗಳ ಬಗ್ಗೆ ಅಂದರೆ ಗ್ರಂಥಕಾರರಾದ ಶ್ರೀಯುತ ವಿಜಯೇಂದ್ರ ರಾಮನಾಥ ಭಟ್ಟರ ಹಿನ್ನೆಲೆಯನ್ನು ಅರಿಯೋದು ಬಹುಮುಖ್ಯ ಅನ್ಸುತ್ತೆ. ಅವರ ಹಿನ್ನೆಲೆ ಬಗ್ಗೆ ಹೇಳಿ. ನೋಡಿ, ಅವರು ಕೇವಲ ಹಳೇ ಪದ್ಧತಿಗಳನ್ನು ಒಣ ಮಡಿವಂತಿಕೆಯಿಂದ ಪಾಲಿಸ್ತಿರೋರಲ್ಲ, ಬದಲಾಗಿ ವಂಶಪಾರಂಪರ್ಯವಾಗಿ ಬಂದ ಆ ಧಾರ್ಮಿಕ ಸಂಸ್ಕಾರವನ್ನು ಆಧುನಿಕ ತಂತ್ರಜ್ಞಾನದ ಜೊತೆಗೆ ಅದ್ಭುತವಾಗಿ ಬೆರೆಸಿ ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಿರುವರು. ಓಹೋ. ಹೌದು. ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಮೂಲಕ ಅವರು ಒಂದು ದೊಡ್ಡ ಜ್ಞಾನಯಜ್ಞವನ್ನೇ ನಡೆಸ್ತಿದ್ದಾರೆ. ಕರೆಕ್ಟ್. ಗ್ರಂಥದಲ್ಲಿಯೇ ಉಲ್ಲೇಖಿಸಿರುವಂತೆ ಅವರ ಈ ಬದ್ಧತೆ ಬಹುಶಃ ಅವರ ವಂಶವಾಹಿನಿಯಲ್ಲೇ ಬಂದಿದೆ ಅನ್ನಿಸುತ್ತೆ. ಅವರ ಮುತ್ತಜ್ಜರಾದ ಶ್ರೀ ರಾಮಚಂದ್ರ ಅಪ್ಪಯ್ಯ ಭಟ್ಟರ ಹಿನ್ನೆಲೆ ಬಗ್ಗೆ ಓದಿದಾಗ ನನಗೆ ನಿಜಕ್ಕೂ ರೋಮಾಂಚನ ಆಯಿತು. ಗೋಕರ್ಣೇಶ್ವರದ ವೀರಮಾರುತಿ ದೇವಸ್ಥಾನದ ವಿಚಾರ ಅಲ್ವಾ? ಹೌದು ಹೌದು. ತಮ್ಮ 14ನೇ ವಯಸ್ಸಿನಲ್ಲಿಯೇ ಆ ದೇವಸ್ಥಾನದಲ್ಲಿ ತಮ್ಮ ಸಂಪೂರ್ಣ ಪ್ರಾಣಾಯುಷ್ಯವನ್ನು ಮೀಸಲಿಟ್ಟ ಮಹಾನ್ ಚೇತನ ಅವರು. ಅಂತಹ ಶಿಸ್ತು ಮತ್ತು ಭಕ್ತಿಯ ವಾತಾವರಣದಿಂದ ಬಂದ ಗ್ರಂಥಕಾರರು ಈ ಕೃತಿಯನ್ನು ರಚಿಸಿದ್ದಾರೆ ಎಂದ್ರೆ ಇದರ ತೂಕ ಎಷ್ಟಿರಬಹುದು ಅಂತ ನಾವು ಊಹಿಸಬಹುದು. ನಿಖರವಾಗಿ ಹೇಳಿದ್ರಿ. ಈ ಗ್ರಂಥದ ಗಾಂಭೀರ್ಯವನ್ನು ಇನ್ನಷ್ಟು ಹೆಚ್ಚಿಸುವ ಮತ್ತೊಂದು ಅಂಶ ಅಂದ್ರೆ ಇದಕ್ಕೆ ಲಭಿಸಿರುವ ಆಶೀರ್ವಚನ ಪತ್ರ. ವಾರಣಾಸಿಯ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಶ್ರೀಮದ್ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ ಸ್ವಾಮಿಯವರು ಈ ಕೃತಿಗೆ ಆಶೀರ್ವಚನ ನೀಡಿದ್ದಾರೆ. ಸ್ವಾಮೀಜಿಯವರು ತಮ್ಮ ಪತ್ರದಲ್ಲಿ ಹೇಳಿರುವ ಒಂದು ಸಾಲು ಇಡೀ ಗ್ರಂಥದ ಸಾರಾಂಶವನ್ನು ಬಹಳ ಸುಂದರವಾಗಿ ಕಟ್ಟಿಕೊಡುತ್ತೆ. ಆ ಮರದ ಉಪಮೆ ಅಲ್ವಾ? ಹೌದು. ಬ್ರಾಹ್ಮಣನು ಒಂದು ವೃಕ್ಷವಿದ್ದಂತೆ. ಇದರ ಬೇರು ಸಂಧ್ಯಾವಂದನೆ. ವೇದಗಳು ಈ ವೃಕ್ಷದ ಶಾಖೆಗಳು ಹಾಗೂ ಧರ್ಮಕರ್ಮಗಳು ಎಲೆಗಳು ಅಂತ ಅವರು ಬರೆಯುತ್ತಾರೆ. ವಾವ್, ಇದು ಅದ್ಭುತವಾದ ಉಪಮೆ. ಬೇರಿಲ್ಲದೆ ಮರ ಉಳಿಯುವುದಿಲ್ಲ ಅನ್ನೋದೆಷ್ಟು ಸತ್ಯವೋ, ಈ ಮೂಲಭೂತ ಶಿಸ್ತಿಲ್ಲದೆ ನಾವು ಮಾಡುವ ಬೇರೆಲ್ಲ ಕಾರ್ಯಗಳು ವ್ಯರ್ಥ ಅನ್ನೋದು ಅಷ್ಟೇ ಸತ್ಯ. ಖಂಡಿತ. ಇದು ಒಂಥರ ಭದ್ರವಾದ ಅಡಿಪಾಯವಿಲ್ಲದೆ ಒಂದು ಬೃಹತ್ ಕಟ್ಟಡವನ್ನು ಕಟ್ಟಲು ಹೊರಟಂತೆ ಇದೆ. ಬೇರಿಗೆ ನೀರು ಹಾಕದೆ ಕೇವಲ ಮೇಲಿರುವ ಎಲೆಗಳಿಗೆ ಹಸಿರು ಬಣ್ಣ ಬಳದ್ರೆ ಅಥವಾ ನೀರು ಸಿಂಪಡಿಸಿದ್ರೆ ಮರ ಬೆಳೆಯಲು ಸಾಧ್ಯನಾ? ಇದನ್ನ ನಾವು ವಿಶಾಲವಾದ ಹಿನ್ನೆಲೆಗೆ ಜೋಡಿಸಿ ನೋಡಿದ್ರೆ ಮನುಷ್ಯನ ಆಧ್ಯಾತ್ಮಿಕ ವಿಕಾಸದ ಹಂತಗಳು ನಮಗೆ ಸ್ಪಷ್ಟವಾಗಿ ಅರ್ಥವಾಗ್ತವೆ. ಅಂದ್ರೆ ಆಶ್ರಮಗಳ ಬಗ್ಗೆ ಹೇಳ್ತಿದ್ದೀರಾ? ಹೌದು. ಬಾಲ್ಯದಿಂದ ಗೃಹಸ್ಥಾಶ್ರಮ ಹಾಗೂ ವಾನಪ್ರಸ್ಥಾಶ್ರಮದವರೆಗೂ ಮನುಷ್ಯನ ಬೆಳವಣಿಗೆ ಆಡುತ್ತದೆ. ಪ್ರಾರಂಭದಲ್ಲಿ ಆ ಬಾಹ್ಯ ಶುದ್ಧಿ ಮುಖ್ಯ, ಆದರೆ ಜ್ಞಾನದ ಉತ್ತುಂಗವನ್ನು ತಲುಪಲು ಅಂತರಂಗದ ಶುದ್ಧಿ ಅತ್ಯಗತ್ಯ. ಕರೆಕ್ಟ್. ಈ ಆಂತರಿಕ ಶುದ್ಧಿಗೆ ದೈನಂದಿನ ಅಡಿಪಾಯವೇ ಸಂಧ್ಯಾವಂದನೆ. ಇದು ಕೇವಲ ಮಂತ್ರಪಠಣ ಖಂಡಿತ ಅಲ್ಲ. ಇದು ಮೈಂಡ್ ಅಂಡ್ ಬಾಡಿ, ಅಂದ್ರೆ ಶರೀರ ಮತ್ತು ಮನಸ್ಸಿನ ಸಿಂಕ್ರೊನೈಸೇಷನ್ ಪ್ರಕ್ರಿಯೆ. ಇಲ್ಲಿ ವಿಷಯ ನಿಜಕ್ಕೂ ರೋಚಕವಾಗುತ್ತೆ ನೋಡಿ. ನಾವು ಈ ಆಚರಣೆಗಳನ್ನು ದಿನನಿತ್ಯದ ಡಿಜಿಟಲ್ ಭಾಷೆಯಲ್ಲಿ ಅರ್ಥೈಸ್ಕೊಳ್ಬಹುದೇನೋ ಅಂತ ನನ್ಗನಿಸ್ತಿದೆ. ಓಹೋ, ಹೇಗೆ ಅಂತೀರಾ? ಇದು ನಾವು ಪ್ರತಿದಿನ ನಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ಗೆ ಮಾಡುವ ಸಾಫ್ಟ್ವೇರ್ ಅಪ್ಡೇಟ್ ಮತ್ತು ವೈರಸ್ ಸ್ಕ್ಯಾನ್ ಪ್ರಕ್ರಿಯೆಗೆ ಕರಾರುವಕ್ಕಾಗಿದೆ. ಉದಾಹರಣೆಗೆ, ಆ ಊರ್ಧ್ವಪುಂಡ್ರ ಧಾರಣೆಯನ್ನೇ ತೆಗೆದುಕೊಳ್ಳಿ.
ಹಣೆಯ ಮೇಲೆ ಮತ್ತು ದೇಹದ ವಿವಿಧ ಭಾಗಗಳಲ್ಲಿ ನಾಮ ಅಥವಾ ಗುರುತುಗಳನ್ನು ಇಟ್ಟುಕೊಳ್ಳುವುದು ಕೇವಲ ಒಂದು ಧಾರ್ಮಿಕ ಸಿಂಬಲ್ ಅಥವಾ ಲೋಗೋ ಅಂತ ನಾನು ಅಂದುಕೊಂಡಿದ್ದೆ. ಆದ್ರೆ ಇದು ದೇಹದೊಳಗಿರುವ ಮೂಲಾಧಾರ ಚಕ್ರದಿಂದ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುವ ಪ್ರಕ್ರಿಯೆ ಅಂತ ಕೃತಿ ಹೇಳುತ್ತೆ. ಹೌದು, ಇಲ್ಲಿ ಕುಂಡಲಿನಿ ಎಂದರೆ ಯಾವುದೋ ಕಾಲ್ಪನಿಕ ಶಕ್ತಿಯಲ್ಲ. ನಮ್ಮ ಬೆನ್ನುಹುರಿಯ ತಳಭಾಗದಲ್ಲಿರುವ ಅಂದ್ರೆ ಮೂಲಾಧಾರದಲ್ಲಿರುವ ಅಗಾಧವಾದ ಸುಪ್ತ ಶಕ್ತಿಯದು. ಓಹೋ. ದೇಹದ ಆ ನಿರ್ದಿಷ್ಟ ಮರ್ಮಸ್ಥಾನಗಳನ್ನು ಸ್ಪರ್ಶಿಸುತ್ತಾ ಊರ್ಧ್ವಪುಂಡ್ರವನ್ನು ಧರಿಸಿದಾಗ ಆ ಜೈವ ವಿದ್ಯುತ್ ಅಥವಾ ನರಮಂಡಲದ ಶಕ್ತಿಯು ಜಾಗೃತಗೊಂಡು ಮೇಲ್ಮುಖವಾಗಿ ಚಲಿಸಲು ಪ್ರಾರಂಭಿಸುತ್ತೆ. ಇದು ಸಂಪೂರ್ಣವಾಗಿ ನಮ್ಮ ನರವಿಜ್ಞಾನಕ್ಕೆ ಸಂಬಂಧಿಸಿದ ತಂತ್ರ. ಅಬ್ಬಾ, ಹಾಗಾದ್ರೆ ಇದರ ಮುಂದಿನ ಹಂತವಾದ ಆಚಮನ ಪ್ರಕ್ರಿಯೆ ಕೂಡ ಇಷ್ಟೇ ವೈಜ್ಞಾನಿಕವಾಗಿರ್ಬೇಕಲ್ವಾ? ಮಂತ್ರ ಹೇಳುತ್ತಾ ನೀರು ಕುಡಿಯುವ ಈ ಆಚಮನದ ಹಿಂದಿನ ತರ್ಕ ಏನು ಹಾಗಾದ್ರೆ? ಆಚಮನ ಮಾಡುವಾಗ ನಾವು ಪಿಂಡಾಂಡ ಅಂದ್ರೆ ನಮ್ಮ ಈ ಭೌತಿಕ ಶರೀರ ಮತ್ತು ಬ್ರಹ್ಮಾಂಡ ಅಂದ್ರೆ ಈ ಅನಂತ ವಿಶ್ವದ ರಚನೆಯಲ್ಲಿರುವ 24 ತತ್ವಗಳನ್ನು ಸ್ಮರಿಸುತ್ತೇವೆ. 24 ತತ್ವಗಳು ಅಂದ್ರೆ ಪಂಚಭೂತಗಳಿರ್ಬೇಕಲ್ವಾ? ಹೌದು, ಪಂಚಭೂತಗಳು ಮನಸ್ಸು, ಬುದ್ಧಿ, ಅಹಂಕಾರ ಮುಂತಾದ ಸೃಷ್ಟಿಯ ಮೂಲಭೂತ ಘಟಕಗಳು. ಆಯಾ ತತ್ವಾಭಿಮಾನಿ ದೇವತೆಗಳನ್ನು ಆವಾಹನೆ ಮಾಡುವ ಪ್ರಕ್ರಿಯೆಯಿದು. ಅಂದ್ರೆ ಇದನ್ನ ನಮ್ಮ ಟೆಕ್ನಾಲಜಿ ಭಾಷೆಯಲ್ಲಿ ಹೇಳೋದಾದ್ರೆ ಆಚಮನ ಅನ್ನೋದು ಒಂದು ಹ್ಯಾಂಡ್ಶೇಕ್ ಪ್ರೋಟೋಕಾಲ್ ಇದ್ದಂತೆ. ಹ್ಯಾಂಡ್ಶೇಕ್ ಪ್ರೋಟೋಕಾಲ್. ಹೌದು, ನಮ್ಮ ಈ ಸಂಘ ಶರೀರ ಅನ್ನೋ ಹಾರ್ಡ್ವೇರ್ ಅನ್ನು ಬ್ರಹ್ಮಾಂಡ ಅನ್ನೋ ಬೃಹತ್ ವೈಫೈ ನೆಟ್ವರ್ಕಿಗೆ ಕನೆಕ್ಟ್ ಮಾಡುವ ಪ್ರಕ್ರಿಯೆ ಇದು. ಆ 24 ತತ್ವಗಳೊಂದಿಗೆ ನಮ್ಮನ್ನು ನಾವು ಸಿಂಕ್ ಮಾಡ್ಕೊಳ್ತಿದ್ದೇವೆ. ಅತ್ಯದ್ಭುತವಾದ ಹೋಲಿಕೆ ಇದು. ಆ ಹಾರ್ಡ್ವೇರ್ ಸಂಪರ್ಕಗೊಂಡ ತಕ್ಷಣವೇ ನಡೆಯುವ ಮುಂದಿನ ಬಹುಮುಖ್ಯ ಪ್ರಕ್ರಿಯೆಯೇ ಆ ಪ್ರಾಣಾಯಾಮ. ಕೇವಲ ಮೂಗು ಹಿಡಿದುಕೊಂಡು ಉಸಿರು ಬಿಗಿ ಹಿಡಿಯುವ ವ್ಯಾಯಾಮ ಇದಲ್ಲ. ಗ್ರಂಥಕಾರರು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ಪ್ರಾಣಾಯಾಮ ಎನ್ನುವುದು ನಮ್ಮ ಆಂತರಿಕ ದೋಷಗಳನ್ನು ತೊಳೆಯುವ ಪ್ರಕ್ರಿಯೆ. ಅರಿಷಡ್ ವರ್ಗಗಳು ಹೇಗೆ ತಾನೇ ನಾಶವಾಗಲು ಸಾಧ್ಯ? ಉಸಿರಾಟಕ್ಕೂ ನಮ್ಮ ಕೋಪಕ್ಕೂ ಏನು ಸಂಬಂಧ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಭೌತಶಾಸ್ತ್ರ ಮತ್ತು ಮನೋವಿಜ್ಞಾನದ ಪ್ರಕಾರ ನಮ್ಮ ಉಸಿರಾಟಕ್ಕೂ ಹಾಗೂ ನಮ್ಮ ಮೆದುಳಿನ ನರಮಂಡಲಕ್ಕೂ ನೇರ ಸಂಪರ್ಕವಿದೆ. ನಾವು ಕೋಪಗೊಂಡಾಗ ನಮ್ಮ ಉಸಿರಾಟ ವೇಗವಾಗುತ್ತೆ, ಗಮನಿಸಿದ್ದೀರಾ? ಹೌದು. ಅದೇ ಉಸಿರಾಟವನ್ನು ಪ್ರಜ್ಞಾಪೂರ್ವಕವಾಗಿ ಲಯಬದ್ಧವಾಗಿ ನಿಯಂತ್ರಿಸಿದಾಗ ಮೆದುಳಿನ ಅಮಿಗ್ಡಾಲ ಎಂಬ ಆ ಭಾವನೆಗಳನ್ನು ನಿಯಂತ್ರಿಸುವ ಭಾಗ ಶಾಂತವಾಗುತ್ತೆ. ವಾವ್, ಅಮಿಗ್ಡಾಲ ಕನೆಕ್ಷನ್. ಹೌದು. ಪ್ರಾಣಾಯಾಮವು ನಮ್ಮೊಳಗಿನ ಈ ನಕಾರಾತ್ಮಕ ಭಾವನೆಗಳೆಂಬ ಮ್ಯಾಲ್ವೇರ್ ಅಥವಾ ವೈರಸ್ಗಳಿಗೆ ಆಮ್ಲಜನಕವನ್ನು ನಿಲ್ಲಿಸಿ ಅವನ್ನು ಶಾಂತಗೊಳಿಸುವ ದೈನಂದಿನ ಡಿಟಾಕ್ಸ್ ಪ್ರಕ್ರಿಯೆ. ವಾವ್, ಆಂತರಿಕ ವೈರಸ್ ಸ್ಕ್ಯಾನ್. ಈ ದೈನಂದಿನ ಕ್ಲೀನಿಂಗ್ ಪ್ರಕ್ರಿಯೆ ಇಲ್ಲದೆ ನಾವು ಎಷ್ಟೇ ವೇದ ಉಪನಿಷತ್ತುಗಳನ್ನು ಓದಿದ್ರೂ ಅದು ಕೊಳೆಯಾದ ಪಾತ್ರೆಯಲ್ಲಿ ಶುದ್ಧವಾದ ಹಾಲನ್ನು ಸುರಿದಂತೆ ಆಗತ್ತಲ್ವಾ? ಖಂಡಿತ. ಪಾತ್ರೆ ಶುದ್ಧ ಇಲ್ಲ ಅಂದ್ರೆ ಹಾಲು ಒಡೆದೋಗುತ್ತೆ. ಇದು ನಿಜಕ್ಕೂ ಕಣ್ಣು ತೆರೆಸುವ ವಿಚಾರ. ಸರಿ, ನಮ್ಮ ಒಳಗಿನ ದೋಷಗಳನ್ನು ಸಂಹರಿಸುವ ಈ ಪ್ರಕ್ರಿಯೆಯನ್ನು ಅರಿತೆವು. ಈಗ ಇದೇ ಸಂಧ್ಯಾವಂದನೆಯ ಪ್ರತಿದಿನದ ಸಂಕಲ್ಪದಲ್ಲಿ ನಾವು ದುಷ್ಟರ ಸಂಹಾರಕನಾದ ಒಬ್ಬ ಮಹಾಪುರುಷನನ್ನು ಸ್ಮರಿಸ್ತೇವೆ. ಪರಶುರಾಮರ ಬಗ್ಗೆ ಅಲ್ವಾ? ಹೌದು, ಪರಶುರಾಮ ಕ್ಷೇತ್ರೇ ಅಂತ ಸಂಕಲ್ಪ ಮಾಡ್ತೇವೆ. ಆದ್ರೆ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಪರಶುರಾಮ ಅಂದ್ರೆ ಸಾಮಾನ್ಯರಿಗೆ ತಕ್ಷಣ ನೆನ್ಪಾಗೋದು ಆ ವಿಪರೀತ ಕೋಪ, ಕೈಯಲ್ಲಿ ಕೊಡಲಿ ಮತ್ತು ಕ್ಷತ್ರಿಯರ ಮಾರಣ ಹೋಮ ಮಾಡಿದ ಆವೇಶದ ವ್ಯಕ್ತಿತ್ವ. ಹೌದು, ಇದು ನಮ್ಮ ಪುರಾಣಗಳನ್ನು ಮೇಲ್ನೋಟಕ್ಕೆ ಮಾತ್ರ ಓದಿದಾಗ ಆಗುವ ಅನಾಹುತ. ಆದರೆ ವಿಜೇಂದ್ರ ರಾಮನಾಥ ಭಟ್ಟರ ಈ ಗ್ರಂಥವು ಪರಶುರಾಮನ ವ್ಯಕ್ತಿತ್ವವನ್ನು ಬಿಡಿಸಿಟ್ಟಿರುವ ಪರಿ ನಿಜಕ್ಕೂ ಬೆರಗುಗೊಳಿಸುತ್ತೆ. ಹೆಂಗೆ ಅಂದ್ರೆ? ಪರಶುರಾಮ ಕೇವಲ ಒಬ್ಬ ಸಾಮಾನ್ಯ ಕೋಪಿಷ್ಟ ಋಷಿ ಅಲ್ಲ, ಆತ ಏಕವೀರ ಹಾಗೂ ಮಹಾಪರಾಕ್ರಮಿ. ಕೆಲವರಿಗೆ ದಶರಥರಾಮ ಬೇರೆ, ಪರಶುರಾಮ ಬೇರೆ ಎಂಬ ತಪ್ಪು ಕಲ್ಪನೆಯಿದೆ. ಆದರೆ ಗ್ರಂಥವು ಸ್ಪಷ್ಟಪಡಿಸುತ್ತೆ, ಆತ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರ. ಆತ ಅಗ್ನಿ ಅಂತರ್ಗತನಾಗಿರುವವನು ಮತ್ತು ದೇಶತಃ ವ್ಯಾಪ್ತನಾಗಿ, ಅಂದ್ರೆ ಈ ಬ್ರಹ್ಮಾಂಡದ ಎಲ್ಲೆಡೆಯೂ ವ್ಯಾಪಿಸಿರುವ ಅಗಾಧ ಶಕ್ತಿ. ಓಹೋ, ನನಗೆ ಈ ಗ್ರಂಥದಲ್ಲಿ ಓದಿ ತುಂಬಾ ಅಚ್ಚರಿಯಾದ ಮತ್ತು ಸ್ವಲ್ಪ ಗೊಂದಲವೂ ಆದ ಮತ್ತೊಂದು ವಿಷಯ ಅಂದ್ರೆ ವಿಷ್ಣು ಸಹಸ್ರನಾಮದ ಆ ದರ್ಪಃ ದರ್ಪದೋ ಎಂಬ ಸಾಲಿನ ವಿವರಣೆ. ಹೌದು, ಬಹಳ ಆಳವಾದ ಸಾಲೋದು. ಭಗವಂತನು ದುಷ್ಟರಿಗೆ ಅವರ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ದರ್ಪವನ್ನು ಅಥವಾ ಅಹಂಕಾರವನ್ನು ಕೊಡುತ್ತಾನೆಂತೆ. ಆಮೇಲೆ ಆ ದರ್ಪವನ್ನು ತಾನೇ ಸಂಹರಿಸುತ್ತಾನೆಂತೆ. ಒಂದು ನಿಮಿಷ ನಿಲ್ಲಿ, ಇದು ಒಂಥರ ಟ್ರ್ಯಾಪ್ ಅಲ್ವಾ? ಟ್ರ್ಯಾಪ್? ಹೌದು, ತಾನೇ ದುಷ್ಟರಿಗೆ ಅಹಂಕಾರವನ್ನು ಕೊಟ್ಟು
ಅವರು ತಪ್ಪು ಮಾಡುವಂತೆ ಪ್ರೋತ್ಸಾಹಿಸಿ ಆಮೇಲೆ ಅವರನ್ನು ಸಂಹರಿಸುವುದು ಯಾವ ರೀತಿಯ ನ್ಯಾಯ? ಇದು ವಿಚಿತ್ರ ಅಲ್ವಾ? ಅಹಂಕಾರ ಬರದಂತೆ ಮೊದಲೇ ತಡೆಯಬಹುದಿತ್ತಲ್ವೇ? ಇಲ್ಲ, ಇಲ್ಲಿನ ಅತ್ಯಂತ ಅದ್ಭುತವಾದ ಮತ್ತು ಸೂಕ್ಷ್ಮವಾದ ತತ್ವಜ್ಞಾನವೇ ಅದು. ನೀವು ಹೇಳಿದಂತೆ ಇದು ಭಗವಂತ ಒಡ್ಡುವ ಟ್ರ್ಯಾಪ್ ಖಂಡಿತ ಅಲ್ಲ. ಇದನ್ನ ನಾವು ಕರ್ಮ ಸಿದ್ಧಾಂತ ಮತ್ತು ಮನೋವೈಜ್ಞಾನಿಕ ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಆ ಪ್ರಾರಬ್ಧ ಕರ್ಮದ ಆಧಾರದ ಮೇಲೆ ಅಂತನಾ? ಹೌದು. ಪ್ರಾರಬ್ಧ ಕರ್ಮ ಎಂದರೆ ಹಿಂದಿನಿಂದ ಕೂಡಿಟ್ಟಿರುವ ಕರ್ಮಗಳ ಫಲ. ಮನುಷ್ಯನಾಗಲಿ ಅಸುರರಾಗಲಿ ತಮ್ಮ ಹಿಂದಿನ ಕರ್ಮಗಳ ಫಲವನ್ನು ಅನುಭವಿಸಲೇಬೇಕು. ಅದು ಈ ವಿಶ್ವದ ಅಚಲವಾದ ನಿಯಮ. ಹಾಗಾದ್ರೆ ಭಗವಂತ ಇಲ್ಲಿ ನಿಯಂತ್ರಕನಲ್ಲವೇ? ಭಗವಂತ ಇಲ್ಲಿ ಕೇವಲ ಪಾರದರ್ಶಕವಾದ ವೇದಿಕೆಯನ್ನು ಒದಗುವವನು. ದುಷ್ಟರು ತಮ್ಮ ಪ್ರಾರಬ್ಧ ಕರ್ಮದ ಅಹಂಕಾರದಿಂದ ಗುರು ಹಿರಿಯರನ್ನ ಭಗವಂತನನ್ನೇ ಕಡೆಗಣಿಸುತ್ತಾರೆ. ಭಗವಂತ ಅವರ ಕರ್ಮಕ್ಕೆ ಅನುಗುಣವಾಗಿ ಅವರೊಳಗಿನ ಆ ಅಹಂಕಾರದ ಬಲೂನನ್ನು ಊದಲು ಸಂಪೂರ್ಣ ಅವಕಾಶ ಕೊಡ್ತಾನೆ. ಅದನ್ನ ತಡೆಯುವುದಿಲ್ಲ. ಅವರು ಎಲ್ಲಿಯವರೆಗೆ ಹೋಗಬಲ್ಲರೋ ಅಲ್ಲಿಯವರೆಗೆ ಆ ದರ್ಪವನ್ನು ಬೆಳೆಸಿಕೊಳ್ಳಲು ಬಿಡುತ್ತಾನೆ. ಓಹೋ, ಅದೇ ದರ್ಪದೋ ಅನ್ನೋದಾ? ನಿಖರವಾಗಿ. ದರ್ಪದೋ ಅಂದ್ರೆ ದರ್ಪವನ್ನು ಕೊಡುವುದು ಅಥವಾ ಬೆಳೆಯಲು ಬಿಡುವುದು. ಆದರೆ ಆ ಅಹಂಕಾರದ ಬಲೂನ್ ಪರಾಕಾಷ್ಠೆಗೆ ತಲುಪಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ಹಂತಕ್ಕೆ ಬಂದಾಗ ಭಗವಂತ ಅದನ್ನು ಉನ್ನೇ ಏಟಿಗೆ ಚಿವುಟಿ ಹಾಕುತ್ತಾನೆ. ಅದೇ ದರ್ಪಃ. ವಾವ್! ಮನುಷ್ಯನ ಅಹಂಕಾರವನ್ನು ತುತ್ತು ತುದಿಗೆ ಏರಿಸಿ ಅಲ್ಲಿಂದ ಪಾತಾಳಕ್ಕೆ ಕುಸಿಯುವಂತೆ ಮಾಡುವ ದೈವಿಕ ನಿಯಮವಿದು. ಓ, ಈಗ ಅರ್ಥವಾಗುತ್ತಿದೆ. ಅಂದ್ರೆ ಅಹಂಕಾರ ಎನ್ನುವುದು ಭಗವಂತ ಬಲವಂತವಾಗಿ ತುರುಕುವುದಲ್ಲ, ಅದು ನಮ್ಮದೇ ಕರ್ಮದ ಫಲವಾಗಿ ಬರುವುದು. ಭಗವಂತ ಕೇವಲ ಅದು ಕರಗಿ ಹೋಗಲು ಒಂದು ಅವಕಾಶವನ್ನು, ಒಂದು ವೇದಿಕೆಯನ್ನು ಕಲ್ಪಿಸುತ್ತಾನೆ. ಹೌದು. ಶಕ್ತಿಯಿಂದಲೇ. ಇದೇ ನಿಟ್ಟಿನಲ್ಲಿ ಪರಶುರಾಮರ ಮತ್ತೊಂದು ಲೀಲೆಯನ್ನು ಗ್ರಂಥ ಉಲ್ಲೇಖಿಸುತ್ತೆ. ದಶರಥ ರಾಮನನ್ನು ಪರೀಕ್ಷಿಸುವ ಪ್ರಸಂಗ. ಹೌದು, ರಾಮಾಯಣದ ಆ ಪ್ರಸಂಗ. ಪರಶುರಾಮನು ತನ್ನಲ್ಲಿದ್ದ ವೈಷ್ಣವ ಧನುಸ್ಸನ್ನು ರಾಮನಿಗೆ ನೀಡುತ್ತಾನೆ. ಆ ಧನುಸ್ಸಿಗೆ ಬಾಣ ಹೂಡಿದಾಗಲೇ ಇಡೀ ಜಗತ್ತಿಗೆ ದಶರಥ ರಾಮನು ಸಾಕ್ಷಾತ್ ವಿಷ್ಣುವೇ ಎಂದು ಸ್ಪಷ್ಟವಾಗುವುದು. ತನ್ನ ಅವತಾರದ ಉದ್ದೇಶ ಮುಗಿದಾಗ ಆ ಯಾವುದೇ ಅಹಂಕಾರವಿಲ್ಲದೆ ಮುಂದಿನ ಅವತಾರಕ್ಕೆ ದಾರಿ ಮಾಡಿಕೊಡುವ ಆ ಉದಾತ್ತತೆ ನಿಜಕ್ಕೂ ಶ್ರೇಷ್ಠ ಅಲ್ವಾ? ಹೌದು. ಅಹಂಕಾರವನ್ನು ಸಂಪೂರ್ಣವಾಗಿ ತ್ಯಜಿಸುವ ಮತ್ತು ಇತರರಿಗೆ ಮಾರ್ಗದರ್ಶನ ಮಾಡುವ ಆ ಗುಣ ಪರಶುರಾಮರಲ್ಲಿ ಎದ್ದು ಕಾಣುತ್ತೆ. ಮತ್ತು ಈ ತ್ಯಾಗ ಕೇವಲ ಇತರರ ವಿಷಯದಲ್ಲಿ ಮಾತ್ರವಲ್ಲ, ಸ್ವತಃ ತನ್ನ ಶಿಷ್ಯರ ವಿಷಯದಲ್ಲೂ ಪರಶುರಾಮರು ತೋರಿದ್ದಾರೆ. ಪರಶುರಾಮನು ಒಬ್ಬ ಮಹಾಗುರು. ಭೀಷ್ಮ, ದ್ರೋಣ ಮತ್ತು ಕರ್ಣನಂತಹ ಅಪ್ರತಿಮ ವೀರರಿಗೆ ಜ್ಞಾನೋಪದೇಶ ಹಾಗೂ ಶಸ್ತ್ರಾಸ್ತ್ರವಿದ್ಯೆ ಕಲಿಸಿದವನು. ಬ್ರಾಹ್ಮಣರಿಗೆ ಇಡೀ ಭೂಮಿಯನ್ನೇ ದಾನ ಮಾಡಿದವನು. ಹೌದು. ಆತನ ಗುರುಶಿಷ್ಯ ಸಂಬಂಧದ ಉದಾತ್ತತೆಯನ್ನು ಅರ್ಥ ಮಾಡಿಕೊಳ್ಳಲು ಆ ಅಂಬೆಯ ಕಥೆ ಒಂದು ಅತ್ಯುತ್ತಮ ಉದಾಹರಣೆ. ಹೌದು ಹೌದು. ಮಹಾಭಾರತದ ಕಥೆ ನಿಜಕ್ಕೂ ರೋಮಾಂಚಕವಾಗಿದೆ. ಕಾಶಿರಾಜನ ಮಗಳಾದ ಅಂಬೆಯು ಪರಶುರಾಮನ ಬಳಿ ಬಂದು ಆ ಭೀಷ್ಮನು ತನ್ನನ್ನು ವರಿಸುವಂತೆ ಮಾಡಬೇಕು ಅಂತ ಕಣ್ಣೀರಿಟ್ಟು ಪ್ರಾರ್ಥಿಸ್ತಾಳೆ. ಶರಣಾಗತರನ್ನು ಕಾಯುವ ಪರಶುರಾಮನು ತನ್ನ ಅಚ್ಚುಮೆಚ್ಚಿನ ಶಿಷ್ಯನಾದ ಭೀಷ್ಮನಿಗೆ ಅಂಬೆಯನ್ನು ಸ್ವೀಕರಿಸು ಅಂತ ಆಜ್ಞಾಪಿಸ್ತಾನೆ. ಆದ್ರೆ ಭೀಷ್ಮ ತಾನು ಆಜೀವ ಬ್ರಹ್ಮಚರ್ಯ ಪಾಲಿಸುವ ಕಠಿಣ ವ್ರತ ಹಿಡಿದವನು. ಹೌದು, ಆತ ಗುರುವಿನ ಆಜ್ಞೆಯನ್ನೂ ಮೀರಲಾರ, ಇತ್ತ ತನ್ನ ವ್ರತವನ್ನೂ ಮುರಿಯಲಾರ. ಆಗ ಪರಶುರಾಮನು ಹಾಗಾದ್ರೆ ನನ್ನೊಡನೆ ಯುದ್ಧ ಮಾಡುವಂತ ಸವಾಲು ಹಾಕ್ತಾನೆ. ಭೀಷ್ಮನು ತನ್ನ ವ್ರತಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಳ್ಳಲು ಸಾಕ್ಷಾತ್ ತನ್ನ ಗುರುವಿನೊಡನೆಯೇ ಯುದ್ಧಕ್ಕೆ ನಿಲ್ಲುತ್ತಾನೆ. ಮತ್ತು ಆ ಕುರುಕ್ಷೇತ್ರದ ಕದನದಲ್ಲಿ ನಡೆಯುವ ಘಟನೆಯೇ ಇಡೀ ಪರಶುರಾಮಾವತಾರದ ಸಾರವನ್ನು, ಆತನ ಕರುಣೆಯನ್ನು ಜಗತ್ತಿಗೆ ಸಾರುತ್ತೆ. ಓಹೋ! ನಾವಿಲ್ಲಿ ಗಮನಿಸಬೇಕು, ಪರಶುರಾಮನು ಅದೆಷ್ಟೋ ಮಹಾನ್ ಅಸುರರನ್ನು, ದುಷ್ಟ ಕ್ಷತ್ರಿಯರನ್ನು ಕ್ಷಣಮಾತ್ರದಲ್ಲಿ ಸಂಹರಿಸಿದವನು. ಆತ ಮನಸ್ಸು ಮಾಡಿದ್ದರೆ ಭೀಷ್ಮನನ್ನು ಮಣಿಸುವುದು ಅಥವಾ ಸಂಹರಿಸುವುದು ಒಂದು ದೊಡ್ಡ ಕೆಲಸವಾಗಿರಲಿಲ್ಲ. ಹೌದಲ್ವಾ? ಆದರೆ ಆ ಯುದ್ಧದಲ್ಲಿ ಏನಾಗುತ್ತೆ? ಪರಶುರಾಮನು ಭೀಷ್ಮನನ್ನು ಸಂಹರಿಸದೆ ಬಿಡ್ತಾನೆ. ಇದೇ ನನಗೆ ಅರಗಿಸಿಕೊಳ್ಳಲು ಸಾಧ್ಯವಾಗದ ವಿಷಯ. ಒಬ್ಬ ದೈವಿಕ ಅವತಾರ, ಇಡೀ ಜಗತ್ತನ್ನೇ ಗೆದ್ದ ಮಹಾಗುರು, ತನ್ನ ಶಿಷ್ಯನ ಪ್ರತಿಜ್ಞೆಯನ್ನು ಉಳಿಸಲು ಉದ್ದೇಶಪೂರ್ವಕವಾಗಿ ತಾನೇ ಯುದ್ಧದಿಂದ ಹಿಂದೆ ಸರಿಯುತ್ತಾನೆ ಅಂದ್ರೆ ಕಾದಾಡಿ ತಾನೇ ಸೋತವನಂತೆ ನಟಿಸಿ ತನ್ನ ಶಿಷ್ಯನಾದ ಭೀಷ್ಮನಿಗೆ ಜಗತ್ತಿನಲ್ಲಿ ಗುರುವನ್ನೇ ಸೋಲಿಸಿದವನು ಅನ್ನೋ ಅಪ್ರತಿಮ ಕೀರ್ತಿ ಮತ್ತು ಯಶಸ್ಸು ಬರುವಂತೆ ಅನುಗ್ರಹಿಸುತ್ತಾನೆ. ಹೌದು. ಇದು ನಿಜಕ್ಕೂ ಕಲ್ಪನೆಗೂ ನಿಲುಕದ ವಿಚಾರ. ಇದು ಒಂದು ಬಹುಮುಖ್ಯ ಪ್ರಶ್ನೆಯನ್ನು ನಮ್ಮ ಮುಂದೆ ಹುಟ್ಟಾಕತ್ತೆ ನೋಡಿ. ನಿಜವಾದ ಗುರುವಿನ ಲಕ್ಷಣವೇನು? ತನ್ನ ಅಹಂಕಾರವನ್ನು ಮೆರೆಯುವುದು, ತಾನೇ ಶ್ರೇಷ್ಠ ಅಂತ ಸಾಧಿಸುವುದೇ? ಖಂಡಿತ ಅಲ್ಲ. ಅಥವಾ ತನ್ನ ಅಹಂಕಾರವನ್ನು ಬದಿಗಿಟ್ಟು ತನ್ನ ಶಿಷ್ಯನ ಶ್ರೇಷ್ಠತೆಯನ್ನು ಜಗತ್ತಿಗೆ ತೋರಿಸುವುದೇ? ತಾನು ಸೋತಲೂ ಚಿಂತೆಯಿಲ್ಲ,
ತನ್ನ ಶಿಷ್ಯ ಗೆಲ್ಲಬೇಕು ಎನ್ನುವ ಪರಶುರಾಮನ ಆ ಭಕ್ತವತ್ಸಲ ಗುಣ ಇಲ್ಲಿ ಎದ್ದು ಕಾಣುತ್ತೆ. ನಿಜ. ಆತ ತನ್ನ ಶಿಷ್ಯನ ಬ್ರಹ್ಮಚರ್ಯದ ವ್ರತವನ್ನು ಉಳಿಸಿದ ಹಾಗೂ ಆತನಿಗೆ ಜಗತ್ತೇ ಬೆರಗಾಗುವಂತಹ ಯಶಸ್ಸನ್ನೂ ನೀಡಿದ. ಕೋಪಿಷ್ಟ ಎನಿಸಿಕೊಂಡ ಋಷಿಯ ಕಠೋರವಾದ ವರಮೈಯ ಒಳಗೆ ಎಂಥ ಕರುಣಾಮಯಿ ತಾಯಿಯ ಹೃದಯವಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ನಿಜಕ್ಕೂ ಅದ್ಭುತ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಶ್ರೀಯುತ ವಿಜಯೇಂದ್ರ ರಾಮನಾಥ ಭಟ್ಟರವರ ಅತ್ಯಮೂಲ್ಯ ಕೃತಿಯ ಮೂಲಕ ಎಷ್ಟು ಆಳವಾದ ವಿಷಯಗಳನ್ನು ಅರಿತೆವು ಅಲ್ವಾ? ಖಂಡಿತ. ಸಂಧ್ಯಾವಂದನೆ ಅನ್ನೋದು ಕೇವಲ ತೋರಿಕೆಯ ದೈಹಿಕ ಆಚರಣೆ ಅಲ್ಲ. ಅದು ನಮ್ಮೊಳಗಿನ 24 ತತ್ವಗಳನ್ನು ಜಾಗೃತಗೊಳಿಸುವ, ಮೂಲಾಧಾರದಿಂದ ಕುಂಡಲಿನಿಯನ್ನು ಎಚ್ಚರಿಸುವ ಮತ್ತು ಉಸಿರಾಟದ ಮೂಲಕ ಆಂತರಿಕ ದೋಷಗಳೆಂಬ ವೈರಸ್ಗಳನ್ನು ತೆಗೆದುಹಾಕುವ ಒಂದು ಅದ್ಭುತ ಮೈಂಡ್ ಬಾಡಿ ಸಿಂಕ್ ಪ್ರಕ್ರಿಯೆ ಎಂಬುದನ್ನು ತಿಳಿದುಕೊಂಡೆವು. ಹಾಗೆಯೇ ಪರಶುರಾಮ ಎಂದರೆ ಕೇವಲ ಕೋಪ ಮತ್ತು ಆವೇಶದ ಸಂಕೇತವಲ್ಲ. ಆತ ಶಿಷ್ಯನ ಏಳಿಗೆಗಾಗಿ ತನ್ನ ಸೋಲನ್ನೇ ಒಪ್ಪುವ ಕರುಣಾಮಯಿ ತಂದೆ, ಅಹಂಕಾರವನ್ನು ಕೊಟ್ಟು ಕಸಿದುಕೊಳ್ಳುವ ಮಹಾನ್ ತತ್ವಜ್ಞಾನಿ ಎಂಬುದನ್ನು ನೋಡಿದೆವು. ಹೌದು, ಈ ಗ್ರಂಥವು ಕೇವಲ ಬಾಹ್ಯ ಆಚರಣೆಗಳತ್ತ ನೋಡುವ ನಮ್ಮ ದೃಷ್ಟಿಕೋನವನ್ನು ಸಂಪೂರ್ಣ ಬದಲಾಯಿಸಿ ಆಂತರಿಕ ಸತ್ಯದತ್ತ ನಮ್ಮ ಕಣ್ಣು ತೆರೆಸುತ್ತೆ. ಅಡಿಪಾಯದ ಬೇರು ಗಟ್ಟಿಯಾಗಿದ್ದರೆ ಮಾತ್ರ ಮನುಷ್ಯನೆಂಬ ವೃಕ್ಷವು ಬೆಳೆದು ನಿಲ್ಲಲು ಸಾಧ್ಯ ಅನ್ನೋದನ್ನ ಸಂಧ್ಯಾವಂದನೆಯ ಅಂತರಂಗ ನಮಗೆ ಬಹಳ ಸ್ಪಷ್ಟವಾಗಿ ಹಾಗೂ ವೈಜ್ಞಾನಿಕವಾಗಿ ವಿವರಿಸುತ್ತೆ. ಖಂಡಿತ. ಮತ್ತು ಈ ಜ್ಞಾನಯಾನವನ್ನು ಮುಕ್ತಾಯಗೊಳಿಸುವ ಮುನ್ನ ಗ್ರಂಥದಲ್ಲಿರುವ ಒಂದು ಅತ್ಯಂತ ಬೆರಗುಗೊಳಿಸುವ, ಮೈನಿರೇಳಿಸುವ ವಾಸ್ತವವನ್ನು ಎಲ್ಲರ ಮುಂದಿರಲು ಇಷ್ಟಪಡುತ್ತೇನೆ. ಹೇಳಿ. ನಾವು ಸಾಮಾನ್ಯವಾಗಿ ಪರಶುರಾಮರನ್ನು ಕೇವಲ ಭೂತಕಾಲದ ಪುರಾಣಪುರುಷ ಅಂದುಕೊಂಡಿದ್ದೇವೆ. ಆದರೆ ಗ್ರಂಥವು ಸ್ಪಷ್ಟವಾಗಿ ಹೇಳುತ್ತೆ, ಪರಶುರಾಮರು ಮುಂದಿನ ಸಾವರ್ಣಿ ಮನ್ವಂತರದಲ್ಲಿ, ಅಂದ್ರೆ ಮುಂದಿನ ಯುಗದಲ್ಲಿ ವೇದಪ್ರವರ್ತಕ ಋಷಿಯಾಗಲಿದ್ದಾರೆ. ಹೌದು. ಅದಕ್ಕಾಗಿ ಆ ಜವಾಬ್ದಾರಿಯನ್ನು ಹೊರಲು ಈಗಲೂ ಅವರು ಮಹೇಂದ್ರ ಪರ್ವತದಲ್ಲಿ ಮೌನವಾಗಿ ಘೋರ ತಪಸ್ಸಿನಲ್ಲಿ ನಿರತರಾಗಿದ್ದಾರೆ. ಒಮ್ಮೆ ಯೋಚಿಸಿ ನೋಡಿ, ಇಡೀ ಪ್ರಸ್ತುತ ಯುಗ ಮುಗಿದು ಮುಂದಿನ ಮನ್ವಂತರದಲ್ಲಿ ಬರಲಿರುವ ಒಂದು ಕರ್ತವ್ಯಕ್ಕಾಗಿ ಸಾಕ್ಷಾತ್ ಭಗವಂತನ ಅವತಾರವೊಂದು ಈಗಲೇ ಅಂದ್ರೆ ಸಾವಿರಾರು ವರ್ಷಗಳಿಂದ ಮೌನವಾಗಿ ತಪಸ್ಸು ಮಾಡ್ತಾ ಸಿದ್ಧತೆ ನಡೆಸ್ತಿದೆ. ಇದು ನಿಜಕ್ಕೂ ನಮ್ಮೆಲ್ಲರ ಅಹಂಕಾರವನ್ನು ಅಳಿಸುವ ವಿಚಾರ. ನಾವು ನಮ್ಮ ದಿನನಿತ್ಯದ ಸಣ್ಣ ಪುಟ್ಟ ವಿಷಯಗಳಿಗೂ ಎಷ್ಟು ಆತುರ ಪಡ್ತೇವೆ ಅಲ್ವಾ? ಒಂದು ವಿಡಿಯೋ ಲೋಡ್ ಆಗಲು 2 ಸೆಕೆಂಡ್ ತಡವಾದರೆ ನಮಗೆ ತಾಳ್ಮೆ ಇರುವುದಿಲ್ಲ. ಆದ್ರೆ ಇಲ್ಲಿ ಯುಗಗಳನ್ನೇ ದಾಟಿ ಕಾಯುವ ತಾಳ್ಮೆ ಇದೆ. ನಿಜ. ನಮ್ಮ ದೈನಂದಿನ ಜೀವನದ ಆತುರಗಳಿಗೆ ನಾವೆಷ್ಟು ತಾಳ್ಮೆಯಿಂದ ನಮ್ಮ ಕರ್ತವ್ಯ ನಿರ್ವಹಿಸಬೇಕು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಪಾಠ ಬೇಕೆ? ಆ ಮರ ಮತ್ತು ಬೇರಿನ ಉಪಮೆಗೆ ಮರಳುವುದಾದ್ರೆ, ಆ ಮಹೇಂದ್ರ ಪರ್ವತದಲ್ಲಿ ಕುಳಿತು ಪರಶುರಾಮರು ಮುಂದಿನ ಯುಗದ ವೃಕ್ಷಕ್ಕಾಗಿ ಈಗಲೇ ಬೇರನ್ನು ಗಟ್ಟಿ ಮಾಡುತ್ತಿದ್ದಾರೇನೋ? ಈ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ಜ್ಞಾನಯಾನವನ್ನು ಮುಕ್ತಾಯಗೊಳಿಸೋಣ.